ನಿಮ್ಮ ಭಾವನೆಗಳಿಗೆ ಅರ್ಥ ಆಗಿದೆ. ಕಾರ್ಯಕರ್ತರ ನೋವಿಗೆ ಸ್ಪಂದನೆ ಮಾಡಲು ಮಾಜಿ ಸಚಿವರುಗಳು ಹಾಲಿ ಮುಂದೆ ಮತ್ತೆ ಸಚಿವರಾಗಬೇಕು, ಮತ್ತೆ ಮುಂದೆ ಶಾಸಕರು ಅಂತವ್ರು ಇಲ್ಲೆಲ್ಲ ಬಂದರೆ ಇನ್ನು ನಮ್ಮ ಜೊತೆಗೆ 100 ಜನ ಮುಖಂಡರುಗಳಿದ್ದಾರೆ. ದಯಮಾಡಿ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ಮೂಡಿಸಲು ನಾವು ಬಂದಿದ್ದೀವಿ. ನಮ್ಮ ಉದ್ದೇಶ ಏನು? ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ಬೇಕು ತಾನೆ. ಅಧಿಕಾರಕ್ಕೆ ಬರ್ಬೇಕಂದ್ರೆ ನಮ್ಮ ಕಾರ್ಯಕರ್ತರು ಯಾರೋ ದುಡ್ತಾರಲ್ಲ, ಸ್ಥಳೀಯ ಸಂಸ್ಥೆಗಳು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯತಿಯಲ್ಲಿ ನಮ್ಮ ಪರವಾಗಿ ದುಡಿದಂತ ಕಾರ್ಯಕರ್ತರಿಗೆ ಮತ್ತೆ ಅಧಿಕಾರ ಸಿಗಬೇಕು. ಅದಕ್ಕೆ ನಾವೆಲ್ಲ ಒಟ್ಟಾಗಿ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರೇ, ನರೇಂದ್ರ ಮೋದಿ ಅಂತ ಸದೃಢ ನಾಯಕತ್ವ ಇದೆ, ಯಡಿಯೂರಪ್ಪ ಅಂತ ಬಂಡ ನಾಯಕರಿದ್ದಾರೆ, ಪ್ರತಿಪಕ್ಷ ನಾಯಕರಿದ್ದಾರೆ. ದಯಮಾಡಿ ಒಂದು 10 ನಿಮಿಷ ಎಲ್ಲ ಮಾಧ್ಯಮ ಸ್ನೇಹಿತರು ನಾನು ಒಂದು ಶಾಖ ಮುಗಿಸ್ಬಿಡ್ತೀನಿ. ಅದನ್ನ ಹೇಳ್ತೀನಿ, ಒಂದು ನಿಮಿಷ. ಈಗ ನಾವು ಇಲ್ಲಿ ಬಂದಿರ್ತಕ್ಕಂಥವ್ರು ನೋಡಿ, ವೀರಶೈವ ಲಿಂಗಾಯತರು ಒಳಪಂಗಡಗಳು ಮತ್ತು ಹಿಂದುಳಿದ ವರ್ಗ, SC ST ಒಳಪಂಗಡಗಳು ಮತ್ತು ವಕೀಲ ಸಮಾಜ, ನಾವೆಲ್ಲ ಒಟ್ಟಾಗಿ ಇಲ್ಲಿ ಬಂದಿರ್ತಕ್ಕಂಥವ್ರು ಅಣ್ಣ ಬಸವಣ್ಣನವರ ಸಾಮಾಜಿಕ ಏನಿದೆ ಹೇಳಿದ್ರಲ್ಲ, ಆ ಗಡಿಯಲ್ಲಿ ಬಂದಿದ್ದೀವಿ. ಜಿಲ್ಲಾಧ್ಯಕ್ಷರುಗಳಿದ್ದಾರೆ, ಅಪ್ಪ ಇಲ್ಲ ಅವ್ವ ಇಲ್ಲ ಅಂತ ಹೇಳ್ತಿದ್ರು. ಅವರು ದಯಮಾಡಿ ಮಾಧ್ಯಮ ಸ್ನೇಹಿತರು ವಿನಂತಿ ಮಾಡ್ತೀರಿ, ಯಾರು ಅನ್ನೋದು ಭಾವಿಸ್ಕೊಳ್ಳಿ. ಇವತ್ತೇನಾಗಿದ್ದಾರೆ, ಅವರು ಮಾಧ್ಯಮ ಸ್ನೇಹಿತರು ಅವ್ರಿಗೆ ಏನಾಗಿದೆ, ಬಾಯಿ ಚಡಕ್ಕೋಸ್ಕರ ಅಂತ ಮಾತಾಡ್ತಾರಷ್ಟೇ. ಅದು ಬಿಟ್ಟು ಮಾಧ್ಯಮ ಸ್ನೇಹಿತರೇನು ನಮ್ಮ ಇದಲ್ಲ. ಅವ್ರು ಏನಾಗಿದೆ, ಇಲ್ಲಿ ಏನಾಗಿದೆ, ವಿಜಯೇಂದ್ರ ವರ್ಸಸ್, ದಯಮಾಡಿ ವಿಜಯೇಂದ್ರ ವರ್ಸಸ್ ಅಲ್ಲ. ವಿಜಯೇಂದ್ರ ಒಬ್ಬ ವ್ಯಕ್ತಿ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು. ಕೇವಲ 4 ಜನ ಬೆರಳು ಎಣಿಕೆಯಷ್ಟವರು, 4 ಜನ ಇರೋದು ಅವ್ರ ತಂಡದಲ್ಲಿ. ಅದೊಂದು ಗುಂಪು, ತಂಡ ಅಲ್ಲ, ಗುಂಪು. ತಂಡ ಅಂದ್ರೆ 3 ತಂಡಗಳು, ವಿಜಯೇಂದ್ರ, R ಅಶೋಕ್ ಮತ್ತು ಚಲವಾದಿ ನಾರಾಯಣ ನೇತೃತ್ವ ತಂಡಗಳು ಎಲ್ಲರೂ ಅದಿವಿ. ಅದು ತಂಡ. ಇವ್ರ್ಯಾರೋ ಬೆರಳು ಎಣಿಕೆಯಲ್ಲಿ ಪಕ್ಷ ಹಾಳು ಮಾಡೋರು, ಕಾಂಗ್ರೆಸ್ ಇಂದ ಸುಪಾರಿ ತಗೊಂಡವ್ರು ಇವರು ಇವತ್ತು ವಿನಾಕಾರಣ ಹೋರಾಟ ಮಾಡ್ತಾರೆ. ಮಾಧ್ಯಮ ಸ್ನೇಹಿತರೆ, ಸನ್ಮಾನ್ಯ ಯಡಿಯೂರಪ್ಪನವರ ಪಾರ್ಟಿ ಕಟ್ಟಿದ್ದಂತೆ ಎಲ್ಲ ಗೊತ್ತಿದೆ. ಪಾದಯಾತ್ರೆ, 100,000 ಕೇಸುಗಳು, ಸೈಕಲ್ ತುಳಿದು, ಸ್ಕೂಟರ್ ಹೋಗಿ, CCAR45 ಕಾರ್ನಲ್ಲಿ, ನಮ್ಮ ನಾಗೇಂದ್ರ ಹೇಳಿದ್ರು, CCAR45 ಕಾರ್ನಲ್ಲಿ ಓಡಾಡ್ತಿರೋರು ಯಡಿಯೂರಪ್ಪನವರು ಮಿಂಚಿನಂತೆ ಸಂಚಾರ ಮಾಡ್ತಾರೆ. ಕಣ್ಣೆದುರಿಗಿದೆ. ಇವರು ಅವತ್ತು ಕಣ್ಣೇ ಬಿಟ್ಟಿರ್ಲಿಲ್ಲ. ಇವರು ಯಡಿಯೂರಪ್ಪ ರಾಜಕಾರಣಕ್ಕೆ ಬಂದಾಗ ಇವ್ರು ಕಣ್ಣು ಬಿಟ್ಟಿರಲಿಲ್ಲ. ಈ ಯಡಿಯೂರಪ್ಪನ ಧೂಳಿ ಸಮಾನ, ಇವರು ಧೂಳಿ ಸಮಾನ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನಿಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು? ಏನು ವಿಜಯೇಂದ್ರ ವಿರುದ್ಧ, ಯಡಿಯೂರಪ್ಪನ ವಿರುದ್ಧ, ಅಥವಾ ಸದಾನಂದ ವಿರುದ್ಧ ಹೋರಾಟನ? ನಿಮ್ಮ ಹೋರಾಟ ಮೂಢ. ಯಡಿಯೂರಪ್ಪನ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತಂದ್ರು, ಅಂದು ಕೆಲವು ಇದೇ ರೀತಿ ತೊಂದರೆ ಕೊಟ್ಟರು. 2018ರಲ್ಲಿ ಅಧ್ಯಕ್ಷ ಆದ್ರು, 17ರಲ್ಲಿ ಆ ಸಂದರ್ಭ ಇದೇ ರೀತಿ ತೊಂದರೆ ಕೊಟ್ಟರು. 19 ಮುಖ್ಯಮಂತ್ರಿ ಆದ್ರು, ಅವಾಗ್ಲೂ ಇಂಥ ತೊಂದರೆ ಕೊಟ್ಟರು. ಶಕುನಿ ಉಳಿತಾರೆ ಕೆಲವರು, ಏನ್ ಮಾಡಲ್ಲ. ಈ ಕಿತ್ತೂರಾಣಿ ಚೆನ್ನಮ್ಮ ಆಸ್ಥಾನದಲ್ಲಿ ನಮ್ಮ BC ಪಟೇಲ್ ನೇರಣ ಮಲ್ಲಪ್ಪ ಶೆಟ್ರು ನೀರು ಸಾಲಕ್ಕೆ ಅಂತ ಇರ್ತಾರೆ. ಏನ ದಯಮಾಡಿ ಸಂಗೊಳ್ಳಿ ರಾಯಣ್ಣ ಏನಾಯ್ತಣ್ಣ, ಹೋರಾಟಗಾರ. ಹಾಗಾಗಿ ಅಲ್ಲಿ ಮಲ್ಲಪ್ಪ ಶೆಟ್ಟಿನೇ ನಮ್ಮ ಕಾರ್ಯಕರ್ತ ದುತಿಗಿಡಬಾರದ್ರೆ ಪ್ರವಾಸ ಮಾಡ್ತಾ ಇದ್ವಿ. ಯಡಿಯೂರಪ್ಪ ಪಕ್ಷವನ್ನು ಕಟ್ಟಿದ್ದು, ಬೆಳೆಸಿದ್ದು ಅಂತ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ವಿಜೇಂದ್ರ ಅಧ್ಯಕ್ಷನ್ ಮಾಡಿದ್ಯಾರು? ಯಡಿಯೂರಪ್ಪ. ನಾವ್ಯಾರು ಅಲ್ಲ, ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿದ್ರು. ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ, BL ಸಂತೋಷಿ. ಅರೆ ನೀವು ವಿಜೇಂದ್ರ ಬೈಯೋದು ಒಂದೇ, ಅವ್ರಿಗೆ ಬೈಯೋದು ಒಂದೇ. ಬಹಳಷ್ಟು ಅತಿ ಆಯ್ತು. ಕಾರ್ಯಕರ್ತರು ಕಳೆದ 1-2 ತಿಂಗಳಿಂದ ನಮಗೆ ಎಲ್ಲರಿಗೂ ಕರೆ ಮಾಡ್ತಾರೆ. ಕೇವಲ ನನಗಷ್ಟೇ ಅಲ್ಲ, ನಿನ್ನೆ BC ಪಟೇಲ್ ಸಿಕ್ಕಾಪಟ್ಟೆ ಫೋನ್, ಕಟ್ಟಾಜಿ ಫೋನ್, ಇಲ್ಲಿರೋ ಎಲ್ಲರಿಗೂ ಫೋನ್. ನಮ್ಮ ಅರ್ಧಾಳಣ್ಣ ಶಿವಮೊಗ್ಗದಿಂದ ಹಿಡಿದು ಕಾರವಾರದಿಂದ ಹಿಡಿದು ಎಲ್ಲ ಕಡೆಯಿಂದ ಬಂದ್ವಿ ನಾವು. ಎಲ್ಲ ಜಿಲ್ಲೆ, ರಾಯಚೂರು ಮತ್ತು ಕನಕಿರಿ, ಬೆಳಗಾವಿ ಎಲ್ಲ ಜಿಲ್ಲೆಯಲ್ಲಿದ್ದೀವಿ ನಾವು. ಬಳ್ಳಾರಿ ಐತೆ ನಾವು ಹುಣಸೋಣ ಚೆನ್ನೈ, ಎಲ್ಲ ಜಿಲ್ಲೆಯಲ್ಲಿದ್ದೀವಿ. ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಜಿಲ್ಲೆಯಲ್ಲಿದ್ದೀವಿ. ಹಾಗಾಗಿ ನಿಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು? ನಿಮ್ಮ ಹೋರಾಟ ಯಡಿಯೂರಪ್ಪನವ್ರ ವಿರುದ್ಧ, ವಿಜಯೇಂದ್ರ ವಿರುದ್ಧ ಹೋರಾಟ ಅಲ್ಲ. ನಿಮ್ಮ ತಾಕತ್ತು. ಮೂಢ ಪಾದಯಾತ್ರೆ ಬಂದಲ್ಲ ರಾಜ್ಯದ ಅಧ್ಯಕ್ಷರು, ಎಲ್ಲೋಗಿದ್ದೆಪ್ಪ, ಎಲ್ಲೋಗಿದ್ದೆ? ಇದಕ್ಕೆ ಉತ್ತರ ಕೊಡಬೇಕು. ಕಾಣದಂತೆ ಮಾಯವಾದ ಅಂತ ಹೇಳಿದ್ರ
ಹಂಗೇನು ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಒಳಗಡೆ ವಿಜೇಂದ್ರ ಪಾದಯಾತ್ರೆ ಹಾಳಾಗ್ಲಿ ಅಂತ ಹೇಳಿ ವಂಚಾಗ್ತಿದ್ಯಾ? ಅವ್ರ ಜೊತೆಗೆ ವಿಜೇಂದ್ರ ಜೊತೆಗೆ ಪ್ರತಿಪಕ್ಷ ನಾಯಕರುಗಳು ಚಲವಾದಿ ನಾರಾಯಣಸ್ವಾಮಿ ಆರ್ ಅಶೋಕ್ ಎಲ್ಲ ಮುಖಂಡರುಗಳು ಇದ್ರು. ನೀನ್ ಯಾಕಪ್ಪ ಬರಲಿಲ್ಲ? ನೀನ್ಯಾಕೆ ಬರಲಿಲ್ಲ ಅಂದ್ರೆ ಭ್ರಷ್ಟಾಚಾರ ನೀವು ಒಪ್ಕೊಂಡಿ ಅಂತ ತಾನೆ. ಇಲ್ಲಿ ಮೈಸೂರಲ್ಲಿ ಪಾದಯಾತ್ರೆ ಆದ ತಕ್ಷಣ ಬೆಳಗಾವಿನಲ್ಲಿ ಸಭೆ ಸೇರಿದ್ರು. ಕುಡಿಯೋ ನೀರಲ್ಲಿ ಏನೋ ಅಂತಾರಲ್ಲ ಆ ಕೆಲಸ ಮಾಡಿದ್ರು. ಅಂದ್ರೆ ಹಾಳಾಗಬೇಕಿದ್ದು ಅವ್ರ ಉದ್ದೇಶ. ದಾವಣಗೆರೆ ಬರ್ತಾರೆ, ಯಾರು ಸೋತವರು ಟಿಕೆಟ್ಸ್ ವಂಚಿತರು ನೋಡಿ, ಬಹಳ ಚೆನ್ನಾಗಿದೆ. ಟಿಕೆಟ್ ವಂಚಿತರು, ಲೋಕಸಭೆ ಚುನಾವಣೆ ಸೋತವರು ಮತ್ತು ಯಾರೋ ಒಂದು ಬೆರಳಿಕೆಯಷ್ಟು ಈ ರೀತಿ 3-4 ಜನ ತಂಡ ಮಾಡಿದ್ರೆ ದಾವಣಗೆರೆ ಬಂದರು. ಎಲ್ಲ ಕಡೆ ಅವರಿಗೆ ಪ್ರೊಟೆಸ್ಟ್ಗಳಾಗಿದೆ. ಅವ್ರು ಹೋದಾಗ ಎಲ್ಲಿ ಜಿಲ್ಲಾಧ್ಯಕ್ಷರು ಇರಲಿಲ್ಲ, ಪಕ್ಷದ ಮುಖಂಡರು ಇರಲಿಲ್ಲ, ಮಾಜಿ ಶಾಸಕರಿಲ್ಲ, ಹಾಲಿ ಶಾಸಕರಿಲ್ಲ, ಲೋಕಸಭೆ ಇರಲಿಲ್ಲ. ನೋಡಿ, ನಾವು ಸೋತಿರ್ಬೋದು, ನಮ್ಮ ಸಾಮರ್ಥ್ಯ ಎಲ್ಲಿ ಕಡಿಮೆ ಆಗಿಲ್ಲ, ನಮ್ದೇ ಆದ ವರ್ಚಸ್ಸಿದೆ. ನಿನ್ನೆ ಮುಳುಬಾಗಿಲು ಕುಡುಮಲೆ ಗಣೇಶನ ದೇವಸ್ಥಾನಕ್ಕೆ ನಮ್ಮ ಆಲಪಂಡೆ ವಿಘ್ನೇಶ್ವರ್ ಸಕಲ ವಿಘ್ನಗಳ ನಿವಾರಕ, ವಿಘ್ನ ಎಲ್ಲವೂ ನಿವಾರಣೆಗೆ ರಾಜ್ಯದ ಅಧ್ಯಕ್ಷ ಶಕ್ತಿ ತುಂಬ. ವಿಜೇಂದ್ರ ಬೈದ ಅವ್ರನ್ನ ಮೇಲಿನ ಬೈದಂಗೆ ಇದನ್ನು ಒಪ್ಕೊಳ್ಳೇಬೇಕು. ಒಪ್ಪಿದ್ರೆ ಬ್ಯಾಡ, ಹೋಗಪ್ಪ ಪಕ್ಷದ ಹೊರಗಡೆ ಹೋಗು ಅಂದ್ರೆ ಇಲ್ಲಿದ್ದು ಗೊಂದ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ನಿನ್ನೆ ದಲಿತ ಸಂಘಟನೆಗಳು ದಮ್ಮಿದ್ರೆ ಹೋಗ್ಲಿ, ನಮ್ಮ ಸೋಮಣ್ಣ ಹೇಳ್ತಾರೆ ಸೋಮಶೇಖರ್, ನಿನ್ನೆ ದಲಿತ ಸಂಘಟನೆಗಳು ನಮ್ಮನ್ನು ಸ್ವಾಗತ ಮಾಡಿ, ಭರ್ಜರಿ ಸ್ವಾಗತ ಮಾಡಿ, ಗಣೇಶನ ದರ್ಶನ ಮಾಡಿ ಸದ್ಬುದ್ಧಿ ಕೊಡ್ಲಿ ಅಂತ ಹೇಳಿದ್ವಿ. ಆದ್ರೆ ಸದ್ಬುದ್ಧಿ ಕೊಡ್ಲಿಲ್ಲ ಅವ್ರಿಗೆ ಭಗವಂತ. ಕೊಡ್ತೀವಿ ಅಂದ್ರೆ ಇವ್ರು ಬೇಡ ಅಂತ ಓಡ್ತಿದ್ದಾರೆ.